ನಾವೀಗ 2.75 ಅನ್ನೋ ದಶಮಾಂಶನ ಸರಳೀಕೃತ ಭಿನ್ನರಾಶಿಯಾಗಿ ಬರಿಬೇಕು. ಸ್ವಲ್ಪ ಈ ರೀತಿಯ ಲೆಕ್ಕಗಳನ್ನ ತುಂಬಾ ಅಭ್ಯಾಸ ಮಾಡಿದ್ರೆ ನಂತರ ನಾವು ಡೈರೆಕ್ಟ್ ಆಗಿ ಬರೆಯಕ್ಕೆ ಈಸಿ ಆಗುತ್ತೆ. ಇಲ್ಲಿ ನಾವು ನೋಡ್ತಿದ್ದಾಗ ಈ ಚುಕ್ಕಿಯ ಎಡಭಾಗದಲ್ಲಿ ಸಂಖ್ಯೆ 2 ಅಂತ ಇದೆ, ಚುಕ್ಕಿಯ ಬಲಭಾಗದಲ್ಲಿ 7, 5 ಅಂತ ಇದೆ. ಹಾಗಾಗಿ ನಾವು ಚುಕ್ಕಿಯ ಎಡಭಾಗದಲ್ಲಿರೋ ಸಂಖ್ಯೆನ ಹಾಗೆ ಬರ್ಕೋತೀವಿ. ನಂತರ ಈ 7, 5ನ ಗಮನಿಸಿ. ಸಂಖ್ಯೆ 7 ಅನ್ನೋದು ಎಲ್ಲಿದೆ ಯೋಚನೆ ಮಾಡಿ. 7 ಅನ್ನೋದು ಯಾವ ಸ್ಥಾನದಲ್ಲಿದೆ ಅಂತ ಆದ್ರೆ 7 ಅನ್ನೋದು 10ರ ಸ್ಥಾನದಲ್ಲಿದೆ. ಹಾಗಾಗಿ 7/10 ಅಂತ ಬರಿತೀವಿ. ಮತ್ತೆ ಇಲ್ಲಿ ಸಂಖ್ಯೆ 5 ಅನ್ನೋದು 10 ಆದ್ಮೇಲೆ 100, 100ರ ಸ್ಥಾನದಲ್ಲಿರೋದ್ರಿಂದ ಸಂಖ್ಯೆ 5/100 ಅಂತ ಬರ್ಕೋತೀವಿ. ನಂತರ ಏನ್ ಮಾಡ್ಬೇಕು, ಇದನ್ನ ಭಿನ್ನರಾಶಿಯಾಗಿ ಬರಿಬೇಕಂದ್ರೆ ಇಲ್ಲಿ 7/10 5/100 ಅಂತ ಇದೆ. ಏನಾದ್ರೂ ಮಾಡ್ಬೋದಾ? ಇವೆರಡರ ನಡುವೆ ನಾವು ಸಂಕಲನ ಮಾಡ್ಬೋದಲ್ವಾ? ಸಂಕಲನ ಮಾಡ್ಬೇಕಂದ್ರೆ ಇದು ಭಿನ್ನರಾಶಿ ಆಗಿರೋದ್ರಿಂದ ಇದರ ಛೇದ ಅನ್ನೋದು ಸೇಮ್ ಇರಬೇಕು. ಇಲ್ಲಿ 10 ಮತ್ತು 100ರ ನಡುವೆ ನಾವು LCM ತಗೊಂಡಾಗ ಛೇದ ಏನಾಗುತ್ತೆ, ಇಲ್ಲಿ 10 ಅನ್ನೋದು 100 ಅಂತ ಆಗುತ್ತೆ. ನಂತರ 7 × 10 ಅಂದ್ರೆ 70. ಹಾಗಾದ್ರೆ ಇಲ್ಲೇನ್ ಬರಿತೀವಿ, 70/100 ಅಂತ ಬರಿತೀವಿ. ಈಗ ಇಲ್ಲಿ ಛೇದ ಅನ್ನೋದು ಸೇಮ್ ಇದೆ. ಹೆಂಗ್ ಸೇಮ್ ಇದೆ? LCM ಇಂದ ಸೇಮ್ ಅಂತ ಆಯ್ತು. ಹಾಗಾಗಿ ನಾವಿದನ್ನ ಈಗ ಸಂಕಲನ ಮಾಡ್ಬೋದು. ಇಲ್ಲೇನ್ ಬರುತ್ತೆ, 70 + 5 ಅಂದ್ರೆ 75/100 ಅಂತ ಬರುತ್ತೆ. ಮತ್ತೆ ಈ ಸಂಖ್ಯೆ 2ನ್ನ ಹಾಗೆ ಬರ್ಕೋತೀವಿ. ಇಲ್ಲೇನಿದೆ, 75/100 ಅಂತ ಇದೆ. ನಮಗೆ ಭಾಗಾಕಾರ ಮಾಡೋದು ಗೊತ್ತು, ಹೌದಲ್ವಾ? 75/100ನ್ನ ನಾವು ಭಾಗಿಸಿದ್ರೆ ಇಲ್ಲಿ ಸಂಖ್ಯೆ 25ರಿಂದ ಭಾಗಾಕಾರ ಮಾಡ್ಬೋದು. 25 × 3 = 75, 25 × 4 = 100 ಅಂತ ಆಯ್ತು. ಹಾಗಾದ್ರೆ ಇದನ್ನ ಏನಂತ ಬರಿತೀವಿ, 2 × 3/4 ಅಂತ ಬರಿತೀವಿ. ಈಗ ನಾವು ಸರಳೀಕೃತ ಭಿನ್ನರಾಶಿಯಾಗಿ ಬರೆದ್ವಿ. ಯಾವಾಗ ಇದು ಬರೆಯಕ್ಕಾಗತ್ತೆ ಅಂತ ಹೇಳಿದ್ರೆ, ನಾವು ತುಂಬಾ ಲೆಕ್ಕನ ಅಭ್ಯಾಸ ಮಾಡಿದಾಗ 2 × 75/100 ಅಂದ್ರೂ ಒಂದೇ, 2 × 3/4 ಅಂದ್ರೂ ಒಂದೇ ಅಂತ ಗೊತ್ತಾಗುತ್ತೆ.